ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಅಲಮೇಲಮ್ಮ ಮೈಸೂರು ಮಹಾರಾಜರಿಗೆ ಕೊಟ್ಟ ಶಾಪ ನಿಮಗೆ ಎಲ್ಲರಿಗೂ ತಿಳಿದಿರುತ್ತೆ. ಅದು ಏನು ಅಂತ ಅಂದರೆ, ತಲಕಾಡು ಮರುಳಾಗಲಿ ಮಾಳಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂದು. ಇಂತಹ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಅದು ಯಾವುದು ಅಂತ ಅಂದರೆ ತಲಕಾಡು. ಈ ತಲಕಾಡಲ್ಲಿ ಮತ್ತೊಂದು ವಿಶೇಷ ಏನಂದರೆ ಪಂಚಲಿಂಗ ದರ್ಶನ. ಪಂಚ ಅಂದರೆ 5 ಶಿವಲಿಂಗನ ಒಂದೇ ದಿನ ದರ್ಶನವನ್ನು ಪಡ್ಕೊಳೋದಿಕ್ಕೆ ಪಂಚಲಿಂಗ ದರ್ಶನ ಅಂತ ಹೇಳ್ತಾರೆ. ಅದು ಪಾತಾಳೇಶ್ವರ, ಮರುಳೇಶ್ವರ, ಅರಕೇಶ್ವರ, ವೈದ್ಯನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ. ನಾವು ಈ ವಿಡಿಯೋದಲ್ಲಿ ಪಂಚಲಿಂಗ ದರ್ಶನವನ್ನು ಯಾವ ರೀತಿ ಬೆಂಗಳೂರಿಂದ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಹೋಗೋದು ಅಂತ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಟ್ರೈನ್ ಇನ್ಫಾರ್ಮೇಷನ್ನು ಮತ್ತು ಡೈರೆಕ್ಟ್ ಬಸ್ಸು ಬೆಂಗಳೂರಿಂದ ಎಷ್ಟೊತ್ತಿಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತಲಕಾಡನ್ನು ರೀಚ್ ಆಗೋದಕ್ಕೆ ಮೊದಲು ನಾವು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ನ ರೀಚ್ ಆಗಬೇಕು. ನಾವು ಮಾರ್ನಿಂಗ್ 5:45 ಅಷ್ಟರಲ್ಲಿ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಈ ಟೈಮ್ಗೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸು ತಲಕಾಡಿಗೆ ಇಲ್ಲ. ಸೊ ಅದರಿಂದ ನಾವು ಮಳವಳ್ಳಿಗೆ ಬಸ್ನ ಹತ್ಕೊಂಡಿದ್ದೀವಿ. ಬೆಂಗಳೂರಿಂದ ತಲಕಾಡಿಗೆ 134 ಕಿಲೋಮೀಟರ್ಗಳು ಇದೆ. ಮಳವಳ್ಳಿಗೆ ಆದರೆ 109 ಕಿಲೋಮೀಟರ್ ಇದೆ. ಬೆಂಗಳೂರಿಂದ ಮಳವಳ್ಳಿಗೆ ಒಬ್ಬರಿಗೆ 117 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಬೆಂಗಳೂರಿಂದ ಡೈರೆಕ್ಟ್ ಬಸ್ ಟೈಮಿಂಗ್ಸ್ ನೋಡೋದಾದರೆ, ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಬೆಳಿಗ್ಗೆ 9:00ವರೆಗೆ ತಲಕಾಡಿಗೆ ಬಸ್ಸಸ್ ಇರುತ್ತೆ. ಈ ಬಸ್ಸಲ್ಲಿ 170 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಈ ಬಸ್ಸಲ್ಲಿ ಹೋದರೆ ನೀವು ತಲಕಾಡನ್ನ ರೀಚ್ ಆಗೋಷ್ಟರಲ್ಲಿ 12:15 ಇಲ್ಲಾಂದರೆ 1 ಗಂಟೆ ಒಳಗಡೆ ನೀವು ರೀಚ್ ಆಗ್ತೀರಾ. ನೀವು ಟ್ರೈನಲ್ಲಿ ತಲಕಾಡಿಗೆ ಹೋಗಬೇಕು ಅಂದರೆ ಬೆಂಗಳೂರಿಂದ ನೀವು ಮೈಸೂರನ್ನ ಟ್ರೈನಲ್ಲಿ ರೀಚ್ ಆಗಬೇಕು. ಬೆಂಗಳೂರಿಂದ ಮೈಸೂರಿಗೆ ತುಂಬಾ ಟ್ರೈನ್ ಫೆಸಿಲಿಟೀಸ್ ಇರುತ್ತೆ. ಬೆಂಗಳೂರಿಂದ ಮೈಸೂರಿಗೆ 60 ರೂಪೀಸ್ನ ಟ್ರೈನಲ್ಲಿ ಚಾರ್ಜ್ ಮಾಡ್ತಾರೆ. ಮೈಸೂರು ರೈಲ್ವೆ ಸ್ಟೇಷನ್ನ ರೀಚ್ ಆದಮೇಲೆ ರೈಲ್ವೆ ಸ್ಟೇಷನ್ನಿಂದ KSRTC ಬಸ್ ಸ್ಟಾಪ್ಗೆ 2 ಕಿಲೋಮೀಟರ್ಸ್ ಇರುತ್ತೆ. ನಿಮಗೆ ಆ 2 ಕಿಲೋಮೀಟರ್ಸ್ನ ಆಟೋದಲ್ಲಾದರೂ ಹೋಗ್ಬೋದು, ಇಲ್ಲ ಅಂದರೆ ನಿಮಗೆ ಲೋಕಲ್ ಬಸ್ಸಸ್ಸು ಅವೈಲಬಲ್ ಇರುತ್ತೆ, ನೀವು ಅದರಲ್ಲಾದರೂ ಹೋಗ್ಬೋದು. ಮೈಸೂರು KSRTC ಬಸ್ ಸ್ಟಾಪಿಂದ ತಲಕಾಡಿಗೆ ಹೋಗೋದಕ್ಕೆ 50 ಕಿಲೋಮೀಟರ್ಸ್ ಇರುತ್ತೆ. ಮೈಸೂರು KSRTC ಬಸ್ ಸ್ಟಾಪಿಂದ ತಲಕಾಡಿಗೆ ಹೋಗೋದಕ್ಕೆ ತುಂಬ ಕಮ್ಮಿ ಬಸ್ಸಸ್ ಇರುತ್ತೆ. ಸೊ ಅದರಿಂದ ಮೈಸೂರು KSRTC ಬಸ್ ಸ್ಟಾಪಿಂದ ನೀವು ಟಿ ನರಸೀಪುರನ ರೀಚ್ ಆಗಿ ಟಿ ನರಸೀಪುರದಿಂದ ತಲಕಾಡಿಗೆ ಹೋಗೋದಕ್ಕೆ 30 ಮಿನಿಟ್ಸ್ಗೆ ಒಂದು ಬಸ್ಸಸ್ಸು ನಿಮಗೆ ಸಿಗುತ್ತೆ. ಟ್ರೈನಲ್ಲಿ ನೀವು ತಲಕಾಡನ್ನ ರೀಚ್ ಆಗಬೇಕು ಅಂತ ಅಂದರೆ ನಿಮಗೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಇರೋದು ಮೈಸೂರು ರೈಲ್ವೆ ಸ್ಟೇಷನ್ನು. ಸೊ ನೀವು ಮೈಸೂರಿಗೆ ಹೋಗ್ಬಿಟ್ಟೇನೆ ತಲಕಾಡಿಗೆ ಹೋಗಬೇಕಾಗಿರುತ್ತೆ. ನಾವು ಬಸ್ಸಲ್ಲಿ ಮಳವಳ್ಳಿನ ರೀಚ್ ಆಗೋಷ್ಟರಲ್ಲಿ 8:20 ಆಗಿತ್ತು. ಮಳವಳ್ಳಿ ಬಸ್ ಸ್ಟಾಪಿಂದ 8:30ಗೆ ಒಂದು ತಲಕಾಡಿಗೆ ಬಸ್ಸು ಇದೆ. ನಮಗೆ ಆ ಬಸ್ಸು ಸಿಕ್ತು. ಮಳವಳ್ಳಿಯಿಂದ ತಲಕಾಡಿಗೆ ಟೈಮಿಂಗ್ಸ್ ಬಸ್ಸಸ್ಸು ಇರುತ್ತೆ. 1 ಅವರ್ಗೆ ಒಂದು ಬಸ್ಸು ಅವೈಲಬಲ್ ಇರುತ್ತೆ. ಮಳವಳ್ಳಿ ಬಸ್ ಸ್ಟಾಪಿಂದ ತಲಕಾಡಿಗೆ 27 ಕಿಲೋಮೀಟರ್ಸ್ ಇರುತ್ತೆ. ಬಸ್ಸಲ್ಲಿ ಒಬ್ಬರಿಗೆ 35 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ತಲಕಾಡಲ್ಲಿ ನಾವು ಪಂಚಲಿಂಗ ದರ್ಶನ ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಪಂಚಲಿಂಗದಲ್ಲಿ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯವನ್ನು ಮೊದಲು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಈ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯ ತಲಕಾಡಿಂದ 4 ಕಿಲೋಮೀಟರ್ ಹಿಂದೆನೇ ನಮಗೆ ಸಿಗುತ್ತೆ. ನಾವು ಮಳವಳ್ಳಿಯಿಂದ ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಮೊದಲು ನಮಗೆ ಮುಡುಕುತೊರೆ ಸಿಗುತ್ತೆ, ಅದಾದಮೇಲೆ ನಮಗೆ ತಲಕಾಡು ಸಿಗುತ್ತೆ. ನೀವು ಮೈಸೂರಿಂದ ಟಿ ನರಸೀಪುರಗೆ ಬರ್ತಿರೋದಾದರೆ ನಿಮಗೆ ಮೊದಲು ತಲಕಾಡು ಸಿಗುತ್ತೆ, ಅದಾದಮೇಲೆ ನಿಮಗೆ ಮುಡುಕುತೊರೆ ಸಿಗುತ್ತೆ. ನಾವು ಮಳವಳ್ಳಿಯಿಂದ ಹೋಗ್ತಿರೋದ್ರಿಂದ ಈಗ ನಾವು ಮುಡುಕುತೊರೆಯಲ್ಲೇ ಇಳ್ಕೊಂಡಿದ್ದೀವಿ.
ಬಸ್ ನಮ್ಮನ್ನ ಟೆಂಪಲ್ ಮುಂದೆ ಇರೋ ರೋಡಲ್ಲೇನೆ ಸ್ಟಾಪ್ ಕೊಡುತ್ತೆ. ಈ ಬಸ್ ಸ್ಟಾಪಿಂದ ನಾವು 5 ನಿಮಿಷ ನಡ್ಕೊಂಡು ಹೋದ್ರೆ ನಮಗೆ ದೇವಸ್ಥಾನಕ್ಕೆ ಹೋಗುವ ದ್ವಾರ ಸಿಗುತ್ತೆ. ನಾವು ಬೆಟ್ಟ ಹತ್ಕೊಂಡು ಮುಡುಕುತೊರೆ ಮಲ್ಲಿಕಾರ್ಜುನನ ದರ್ಶನ ಪಡೆಯೋಕ್ಕಿಂತ ಮುಂಚೆ ಮೊದಲು ನಾವು ರೋಡ್ನ ಕ್ರಾಸ್ ಮಾಡಿಕೊಂಡು ಕಾವೇರಿ ನದಿ ಹತ್ರ ಹೋಗೋದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ. ಈ ಕಾವೇರಿ ನದಿಯಿಂದಾನೇ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯ ಅಂತ ಹೆಸರು ಬಂತು. ಯಾಕೆ ಅಂತ ಅಂದ್ರೆ ಕಾವೇರಿ ನದಿ ಇಲ್ಲಿ ತಿರುವು ಪಡೆದು ಮುಂದೆ ಹರಿಯುವುದರಿಂದ ಮುಡುಕುತೊರೆ ಅಂತ ಹೆಸರು ಬಂತು. ಮುಡುಕು ಎಂದ್ರೆ ತಿರುವು ಅಂತ ಅರ್ಥ. ಈ ಮುಡುಕುತೊರೆಯನ್ನ ತಿರುಮಲಕೂಡು ಬೆಟ್ಟಹಳ್ಳಿ ಅಂತ ಕರೀತಿದ್ರು. ನಾವಿವಾಗ ಕಾವೇರಿ ನದಿ ಹತ್ರ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈಗ ರೋಡ್ ಕ್ರಾಸ್ ಮಾಡಿಕೊಂಡು ದೇವಾಲಯದ ದ್ವಾರದ ಹತ್ರ ಹೋಗ್ತಾ ಇದ್ದೀವಿ. ನಾವು ಮುಡುಕುತೊರೆ ಮಲ್ಲಿಕಾರ್ಜುನ ದರ್ಶನವನ್ನ ಪಡೆಯೋದಕ್ಕೆ 250 ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಇನ್ ಕೇಸ್ ನಿಮಗೆ ಕಷ್ಟ ಆಯಿತು ಅಂತ ಅಂದರೆ ನೀವು ಬಸ್ ಸ್ಟಾಪಿಂದನೇ ಆಟೋನ ಮಾತಾಡಿಕೊಂಡು ನೀವು ಮೇಲೆ ಪಾರ್ಕಿಂಗ್ ಇರುತ್ತೆ ಅಲ್ಲಿ ತನಕ ಹೋಗ್ಬೋದು. ಪಾರ್ಕಿಂಗಿಂದ ಈ ದೇವಾಲಯಕ್ಕೆ ಹೋಗೋದಕ್ಕೆ 100 ಸ್ಟೆಪ್ಸ್ ಇರುತ್ತೆ ಅಷ್ಟೇನೆ. ಈ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯವನ್ನ ಕರ್ನಾಟಕದ ಶ್ರೀಶೈಲ ಅಂತ ಕರೀತಾರೆ. ಈ ಮುಡುಕುತೊರೆ ಮಲ್ಲಿಕಾರ್ಜುನ ನೆಲೆಸಿರೋದು ಸಣ್ಣ ಸೋಮಗಿರಿ ಬೆಟ್ಟದ ಮೇಲೆ. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ಪಾಂಡವರ ವನವಾಸದ ಸಮಯದಲ್ಲಿ ಅರ್ಜುನ ದೇವರನ್ನು ಪೂಜೆ ಮಾಡುವುದಕ್ಕೆ ತಾನೇ ಶಿವಲಿಂಗವನ್ನು ಮಾಡಿ ದಿನನಿತ್ಯ ಈ ಶಿವಲಿಂಗಕ್ಕೆ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನ ಸಲ್ಲಿಸುತ್ತಿದ್ರು. ಅದರಿಂದ ಈ ಶಿವಲಿಂಗಕ್ಕೆ ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ನಾವಿಲ್ಲಿ ಮಲ್ಲಿಕಾರ್ಜುನನ ದರ್ಶನ ಪಡ್ಕೊಂಡು ಪಕ್ಕದಲ್ಲೇ ಭ್ರಮರಾಂಬಿಕೆನೂ ಸಹ ದರ್ಶನವನ್ನ ಪಡ್ಕೋತೀವಿ. ನಾವು ಈ ದೇವಾಲಯವನ್ನ ನೋಡಕ್ಕೆ ಹೋದಾಗ ಇಲ್ಲಿ ಜೀರ್ಣೋದ್ಧಾರ ನಡೀತಾ ಇತ್ತು. ಸೊ ಅದರಿಂದ ನಾನು ದೇವಸ್ಥಾನನ ಸರಿಯಾಗಿ ತೋರ್ಸಕ್ಕೆ ಆಗಿಲ್ಲ. ಇಲ್ಲಿಂದ ನಾವಿವಾಗ ತಲಕಾಡ್ಗೆ ಹೋಗ್ತಾ ಇದ್ದೀವಿ. ತಲಕಾಡ್ಗೆ ನಮಗೆ ಇಲ್ಲಿಂದ ಆಟೋ ಫೆಸಿಲಿಟಿ ಮತ್ತೆ ಬಸ್ ಫೆಸಿಲಿಟಿ ಎರಡೂ ಇದೆ. ಬಸ್ಸಲ್ಲಿ ಒಬ್ಬರಿಗೆ 12 ರುಪೀಸ್ನ ಚಾರ್ಜ್ ಮಾಡ್ತಾರೆ, ಆಟೋದಲ್ಲಿ ಒಬ್ಬರಿಗೆ 10 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ ನಮ್ಮನ್ನ ಈ ಆರ್ಚ್ ಹತ್ರನೇ ಸ್ಟಾಪ್ ಮಾಡುತ್ತೆ. ಆರ್ಚಿಂದ ಒಳಗಡೆ ನಾವು 1 ಕಿಲೋಮೀಟರ್ ಹೋದ್ರೆ ನಮಗೆ ತಲಕಾಡು ದೇವಾಲಯಗಳು ಸಿಗುತ್ತೆ. ಇಲ್ಲಿಂದ ಹೋಗಕ್ಕೆ ಆಟೋ ಫೆಸಿಲಿಟಿ ಸಹ ಇದೆ. ಆಟೋದಲ್ಲಿ 50 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ, ನಾವು ಈ ಆರ್ಚಿಂದ 1 ಕಿಲೋಮೀಟರ್ ಹೋದ್ರೆ ನಮಗೆ ವೈದ್ಯನಾಥೇಶ್ವರ, ಪಾತಾಳೇಶ್ವರ ಮತ್ತೆ ಮರುಳೇಶ್ವರ ಸಿಗುತ್ತೆ. ಈ ಆರ್ಚಿಂದ ಲೆಫ್ಟ್ ಸೈಡ್ ಇರೋ ರೋಡಲ್ಲಿ ನಾವು 4 ಕಿಲೋಮೀಟರ್ ಹೋದ್ವಿ ಅಂತಾನೆ ನಮಗೆ ಅರಕೇಶ್ವರ ದೇವಾಲಯ ಸಿಗುತ್ತೆ. ನಾವು ಅರಕೇಶ್ವರ ದೇವಾಲಯವನ್ನ ಲಾಸ್ಟ್ಗೆ ನೋಡೋಣ. ನಾವು ನಡ್ಕೊಂಡೆ ತಲಕಾಡು ವೈದ್ಯನಾಥೇಶ್ವರ ದೇವಾಲಯದ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು 3 ಶಿವಲಿಂಗನ ದರ್ಶನ ಪಡ್ಕೋತೀವಿ. ಮೊದಲು ವೈದ್ಯನಾಥೇಶ್ವರ, ಮತ್ತೆ ಪಾತಾಳೇಶ್ವರ, ಮತ್ತೆ ಮರುಳೇಶ್ವರ. ಈ ತಲಕಾಡನ್ನ ಮೊದಲು ಗಂಗರು ಆಳ್ವಿಕೆಯನ್ನ ನಡೆಸ್ತಿದ್ರು. ಆ ಸಮಯದಲ್ಲಿ ಈ ತಲಕಾಡಲ್ಲಿ 30 ದೇವಾಲಯಗಳು ಇತ್ತು. ಗಂಗರನ್ನು ಸೋಲಿಸಿ ಚೋಳರು ಈ ತಲಕಾಡನ್ನು ವಶಪಡಿಸಿಕೊಂಡರು. ಆ ಸಮಯದಲ್ಲಿ ತಲಕಾಡಿಗೆ ರಾಜರಾಜಪುರ ಎಂದು ಹೆಸರಿಡಲಾಗಿತ್ತು. 12ನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ತಲಕಾಡಿನಲ್ಲಿ ಚೋಳರನ್ನು ಸೋಲಿಸಿದರು. ತಲಕಾಡು ಹೊಯ್ಸಳರ ಆಳ್ವಿಕೆಯ ಒಳಪಟ್ಟಿತು. ವೈದ್ಯನಾಥೇಶ್ವರ ದೇವಾಲಯ ಹಿನ್ನೆಲೆಯನ್ನು ನೋಡೋದಾದ್ರೆ ಸೋಮದತ್ತ ಎಂಬ ತಪಸ್ವಿ ತನ್ನ ಶಿಷ್ಯರೊಂದಿಗೆ ಈ ದೇವಾಲಯಕ್ಕೆ ಹೋಗುತ್ತಿದ್ದಾಗ ಆನೆಗಳ ಹಿಂಡಿನಿಂದ ಅವರು ಕೊಲ್ಲಲ್ಪಡುತ್ತೆ. ಅವರು ಆನೆಗಳಾಗಿ ಪುನರ್ಜನ್ಮವನ್ನ ಪಡೆದರು ಮತ್ತು ಮರದ ರೂಪದಲ್ಲಿ ಶಿವನನ್ನು ಪೂಜಿಸುವುದನ್ನು ಮುಂದುವರೆಸಿದ್ದರು. ಒಮ್ಮೆ ಇಬ್ಬರು ಬೇಟೆಗಾರರು ತಾಳ ಮತ್ತು ಕಾಡು ಈ ಮರವನ್ನು ಕಡಿಯಲು ಪ್ರಯತ್ನಿಸಿದರು ಮತ್ತು ಅದರಿಂದ ರಕ್ತವು ಚಿಮ್ಮಿತು. ಮರವು ಭಗವಂತನ ರೂಪ ಎಂದು ಘೋಷಿಸುವ ದೈವಿಕ ಧ್ವನಿಯನ್ನು ಅವರು ಕೇಳಿದರು ಮತ್ತು ಅದನ್ನು ಕಡಿಯಲು ಪ್ರಯತ್ನಿಸುವುದನ್ನು ನಿಲ್ಲಿಸುವಂತೆ ಕೇಳಿಕೊಂಡರು. ಅವರು ಗಾಯವನ್ನು ಎಲೆಗಳು ಮತ್ತು ಹಣ್ಣುಗಳಿಂದ ಮುಚ್ಚಿದರು.
ಗಾಯವು ವಾಸಿಯಾಯಿತು. ಅಂದಿನಿಂದ ಆ ಸ್ಥಳವು ತಲಕಾಡು ಎಂದು ಕರೆಯಲ್ಪಟ್ಟಿತು. ಶಿವನು ಮರದ ರೂಪದಲ್ಲಿ ತನ್ನನ್ನು ತಾನೇ ಗುಣಪಡಿಸಿಕೊಂಡ ಕಾರಣ ಶಿವನನ್ನು ವೈದ್ಯನಾಥ ಎಂದು ಕರೆಯಲ್ಪಟ್ಟರು. ಈ ದೇವಾಲಯದ ಗರ್ಭಗುಡಿಯಲ್ಲಿ ವೈದ್ಯನಾಥೇಶ್ವರನ ದರ್ಶನ ಪಡ್ಕೊಂಡು ಆಚೆ ಬಂದಿದ ತಕ್ಷಣ ನಮಗೆ ಇಲಿಯ ಮೇಲೆ ಸವಾರಿ ಮಾಡುವ ಗಣೇಶನ ಸುಂದರ ಪ್ರತಿಮೆಯನ್ನು ನಾವಿಲ್ಲಿ ನೋಡ್ತೀವಿ. ವೈದ್ಯನಾಥೇಶ್ವರ ದೇವಾಲಯವನ್ನು ನೋಡಿಕೊಂಡು ಆಚೆ ಬಂದಮೇಲೆ ನಮಗೆ ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಾಲಯವಿದೆ. ಅಲ್ಲಿ ನೋಡಿಕೊಂಡು ಪಕ್ಕದಲ್ಲೇ ಸ್ಟೆಪ್ಸ್ ಇರುತ್ತೆ. ಅದು ಹತ್ಕೊಂಡು ಹೋದರೆ ನಮಗೆ ಸುತ್ತಲೂ ಮರಳು ಕಾಣಿಸುತ್ತೆ. ಮರಳು ನೋಡಿ ಆಶ್ಚರ್ಯ ನಮಗೆ ಎಲ್ಲರಿಗೂ ಆಗೋದಂತೂ ನಿಜ. ಯಾಕಂದರೆ ಮರಳು ಮರುಭೂಮಿ ಮತ್ತು ಸಮುದ್ರದ ತೀರದಲ್ಲಿ ಇರೋದನ್ನು ನೋಡಿರ್ತೀವಿ. ಆದರೆ ಇಲ್ಲಿ ಕಾವೇರಿ ನದಿ ಹರಿಯುವ ದಡದಲ್ಲಿ ನಾವಿಲ್ಲಿ ನೋಡ್ತೀವಿ. ಈ ಜಾಗದ ರಹಸ್ಯವನ್ನು ನಾವಿವಾಗ ತಿಳಿಯೋಣ. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಆಳ್ವಿಕೆಯ ಸಮಯದಲ್ಲಿ ವಿಜಯನಗರ ಅರಸರ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣ ಪ್ರದೇಶವನ್ನು ಆಳುತ್ತಿದ್ದ ರಾಜ ಶ್ರೀರಂಗನಾಥ ಆಳ್ವಿಕೆಯ ನಡೆಸುತ್ತಿದ್ದರು. ಅವರ ಪತ್ನಿ ಅಲಮೇಲಮ್ಮ. ಒಮ್ಮೆ ರಾಜ ಶ್ರೀರಂಗನಾಥನಿಗೆ ಬೆನ್ನುಪಣ್ಣಿ ರೋಗ ಬಂದಿರುತ್ತದೆ. ವಾಸಿಯಾಗಲು ತಲಕಾಡಲ್ಲಿ ಇರುವ ವೈದ್ಯನಾಥೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಲು ಋಷಿಮಣಿಗಳು ತಿಳಿಸುತ್ತಾರೆ. ಅದರಂತೆಯೇ ತನ್ನ ಪತ್ನಿಯ ಸಮೇತ ಶ್ರೀರಂಗನಾಥ ಅವರು ತೆರಳುತ್ತಾರೆ. ಅದೇ ಸೂಕ್ತ ಸಮಯವೆಂದು ಅರಿತ ಮೈಸೂರು ಮಹಾರಾಜರಾದ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ರಂಗನಾಥ ಅವರು ರೋಗವಾಸಿ ಆಗದೆ ತಲಕಾಡಲ್ಲೇ ಮರಣವನ್ನು ಹೊಂದುತ್ತಾರೆ. ಶ್ರೀರಂಗನಾಥ ಅವರ ಪತ್ನಿ ಅಲಮೇಲಮ್ಮ ತಲಕಾಡು ಪಕ್ಕದಲ್ಲೇ ಇರುವ ಮಾಲಂಗಿ ಗ್ರಾಮದಲ್ಲಿ ನೆಲೆಸುತ್ತಾರೆ. ಅಲಮೇಲಮ್ಮ ಅವರ ಬಳಿ ಅತ್ಯಂತ ಅಮೂಲ್ಯದ ಆಭರಣಗಳು ಇರುತ್ತದೆ. ಈ ವಿಷಯವನ್ನು ತಿಳಿದ ರಾಜ ಒಡೆಯರ್ ಅವರು ರಾಜ್ಯದ ಸೈನಿಕರನ್ನ ಮಾಲಂಗಿಗೆ ಕಳಿಸುತ್ತಾರೆ. ಆಗ ಸೈನಿಕರು ಅಲಮೇಲಮ್ಮಗೆ ತನ್ನ ಒಡವೆಗಳನ್ನು ಕೊಡಲು ತಿಳಿಸುತ್ತಾರೆ. ಇದನ್ನ ಒಪ್ಪದ ಅಲಮೇಲಮ್ಮ ತಲಕಾಡು ಮರುಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಎಂದು ಶಾಪವನ್ನ ಕೊಡುತ್ತಾರೆ. ಈಗ ನಾವು ತಲಕಾಡಲ್ಲಿರುವ ಎಲ್ಲಾ ದೇವರುಗಳನ್ನ ನೋಡಿಕೊಂಡು ಈಗ ನಾವು ವಿಜಯಪುರದಲ್ಲಿರುವ ಅರಕೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ತಲಕಾಡಿಂದ 4 ಕಿಲೋಮೀಟರ್ ದೂರ. ತಲಕಾಡಿಂದಾನೆ ಆಟೋದಲ್ಲಿ ಹೋಗೋದಾದ್ರೆ 200 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಅದಕ್ಕೇನೆ ನಾವಿವಾಗ ಆರ್ಚ್ ಹತ್ರ ಇಳ್ಕೊಂಡಿದ್ದೀವಿ. ಈ ಆರ್ಚ್ ಹತ್ರದಿಂದ ಶೇರಿಂಗ್ ಆಟೋಸ್ ಇರುತ್ತೆ. ಅದರಲ್ಲಿ ಹೋದ್ರೆ ಒಬ್ಬೊಬ್ಬರಿಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ತಲಕಾಡಿಂದ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ಸಸ್ ಸಹ ಇರುತ್ತೆ, ಬಟ್ ಟೈಮಿಂಗ್ಸ್ ಇರುತ್ತೆ. ತಲಕಾಡಿಂದ ಬೆಳಕವಾಡಿ ಅನ್ನೋ ಊರಿಗೆ ಹೋಗೋ ಬಸ್ಸಸ್ಗಳು ಇಲ್ಲಿಗೆ ಸ್ಟಾಪ್ ಕೊಡುತ್ತೆ. ಅರಕೇಶ್ವರ ದೇವಾಲಯಕ್ಕೆ ಈ ಆಟೋ ನಮ್ಮನ್ನ ರೋಡಲ್ಲಿ ಸ್ಟಾಪ್ ಮಾಡುತ್ತೆ. ಇಲ್ಲಿಂದ ಜಸ್ಟ್ 2 ಮಿನಿಟ್ಸ್ ನಡ್ಕೊಂಡು ಹೋದ್ವಿ ಅಂದರೆ ನಮಗೆ ಇಲ್ಲಿ ದೇವಾಲಯ ಸಿಗುತ್ತೆ. ತುಂಬ ಜನಕ್ಕೆ ಈ ದೇವಾಲಯ ಗೊತ್ತಿರಲ್ಲ, ಬಟ್ ಈ ದೇವಾಲಯನೂ ಸಹ ನೋಡಿದ್ರೆ ಮಾತ್ರ ನಮಗೆ ಪಂಚಲಿಂಗ ದರ್ಶನ ಆಗುತ್ತೆ. ಅದರಿಂದ ನೀವೇನಾದರೂ ಈ ತಲಕಾಡಿಗೆ ಪ್ಲ್ಯಾನ್ ಮಾಡೋದಾದರೆ ನೀವು ಈ ದೇವಾಲಯವನ್ನು ಮಿಸ್ ಮಾಡ್ದಂಗೆ ನೋಡಿಬಿಟ್ಟು ಹೋಗಿ. ನಾವು ಪಂಚಲಿಂಗ ದರ್ಶನ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿದೆ. ಇಲ್ಲಿಂದ ನಾವಿವಾಗ ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೀವೇನು ಕೇಸ್ ಏನಾದರೂ ಇನ್ನೂ ಬೇರೆ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಅಂದರೆ ಇಲ್ಲಿಂದ ನಿಮಗೆ ಟಿ ನರಸೀಪುರಗೆ ಬಸ್ಸಸ್ ಸಿಗುತ್ತೆ. ಟಿ ನರಸೀಪುರ ಸಹ ನೋಡಿಕೊಂಡು ನೀವು ರಿಟರ್ನ್ ಟಿ ನರಸೀಪುರದಿಂದನೇ ಬೆಂಗಳೂರಿಗೆ ಬಸ್ಸಸ್ ಇರುತ್ತೆ. ಅಲ್ಲಿಂದ ನೀವು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.